ಮಾತು ಕೇಳ್ದ ನೀನು? ನಾನು ಹೇಳಿದ್ದಕ್ಕೆ ತಾಯ್ತನ ಮಗನ್ ಸೆಂಟಿಮೆಂಟ್ ಅಂದ್ಬಿಟ್ಟು ಎಲ್ಲೋಗಿ ತಗಲಾಕೊಂಡಿದ್ಯಾ ನೋಡು. ನಾನು ಹೇಳೋ ಮತ್ತೆ ಯಾವತ್ತಾದ್ರೂ ಕೇಳಿದ್ರೆ ಅಲ್ವಾ? ಅಕ್ಕ ಒಂದ್ ಕೆಲಸ ಮಾಡು, ಎಲ್ಲಾದ್ರೂ ತಪ್ಪಿಸ್ಕೊಳಕ್ ಜಾಗ ಇದೆಯಾ ನೋಡು, ಹೆಂಗಾದ್ರೂ ಎಸ್ಕೇಪ್ ಆಗಿ ಬಂದ್ಬಿಡು. ಇಲ್ಲ HMT, ಇನ್ನು ಈ ರೂಮ್ ಒಳಗೆ ಯಾರು ಬರೋ ತನಕ ನಾನ್ ಆಚೆ ಬರಕ್ಕಾಗಲ್ಲ. ಯಾರಾದ್ರೂ ಒಳಗಡೆ ಬಂದು ನಿನ್ನ ನೋಡಿ ಆರಾಮಾಗಿ ಹೋಗ್ಬಿಟ್ ಬಾಮ್ಮ ಅಂತ ಕಳ್ಸ್ಕೊಡ್ತಾರ, ಹಿಡಿದು ಪೊಲೀಸ್ ಕೊಡ್ತಾರೆ. ಮೊದ್ಲು ಹೆಂಗಾದ್ರೂ ಎಸ್ಕೇಪ್ ಆಗಿ ಬಾ. ಹೋಯ್ತಲ್ಲಪ್ಪ, ಎಲ್ಲ ಹೋಯ್ತು. ಲೈ ಬಾಯ್ ಮುಚ್ಚೋ ನೀನು, ಅನಿಷ್ಟ ಮಾತಾಡ್ಬೇಡ, ಎಲ್ಲ ನಾನು ನೋಡ್ಕೊಂತೀನಿ. ಅಜ್ಜಿ ಅಪ್ಪಯ್ಯ ತಾತಯ್ಯ ಇವನ್ನೆಲ್ಲ ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಕಮ್ಲಿ, ಅಜ್ಜಿ ನಿನ್ನ ಕರೀತಿದ್ರು, ಹೇಳೋದೇ ಮರ್ತ್ಬಿಟ್ಟೆ ನೋಡು. ಯಾಕೆ, ಏನಾಯ್ತು? ಏನೋ ಗೊತ್ತಿಲ್ಲಪ್ಪ, ನೀನು ಹೋಗಿ ನೋಡು. ಹಿಂಗೆ ಹೆಂಗುವೆ ನಾವ್ ಹೇಳಿದ್ರೆ ಕೇಳೋಕಿಲ್ಲ, ಅಜ್ಜಿನೇ ಮಾತಾಡ್ಲಿ ಬಿಡು. ಹೆಂಗೋ ಇವಳು ಮದ್ವೆಗೆ ಒಪ್ಕೊಂಡ್ರೆ ನಂಗೆ ಅಷ್ಟೇ ಸಾಕ್ಲ ಸಂಬು. ನೀನು ಎಲ್ಲದಕ್ಕೂ ಗಾಬರಿ ಪಡೋದು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತು. ನನಗೇನು ತೊಂದರೆ ಆಗಬಾರ್ದು ಅಂತ ತಾನೆ ನೀನು ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡಿರೋದು. ಇನ್ಮೇಲೆ ಆ ಅಗತ್ಯ ಇಲ್ಲ ಬಿಡು. ಎಲ್ಲ ಸರಿ ಹೋಯ್ತಲ್ಲ, ಇನ್ನೂ ಯಾಕೆ ಮುಖ ಗಂಟು ಹಾಕೊಂಡಿದ್ಯಾ ಕಮಲಿ? ಎಲ್ಲ ಸರಿ ಹೋಯ್ತು ಅಂತ ಈ ಸಲೀಸಾಗಿ ಒಪ್ಕೊಳಕ್ ಆಯ್ತಿಲ್ಲ ಅಜ್ಜಿ ನನ್ಗೆ. ಅಯ್ಯೋ ನನ್ನ ಬಂಗಾರಿ, ಏನ್ ನಿನ್ ಚಿಂತೆ? ರಾಜ್ಕುಮಾರ ಮನೆಗೆ ಬಂದು ಹುಡುಗಿನ ಕೇಳ್ಕೊಂಡು ಹೋಗಿದ್ದಾನೆ. ಆ ಧೈರ್ಯ ಇನ್ಯಾರಿಗಿರುತ್ತೆ ಹೇಳು? ಬೇಕು ಕಮ್ಲಿನೂ ಅತ್ತೆ ಮನೆ ಕೊಂಡೊಯ್ತಾಳೆ, ಹೆತ್ತಿಗೆಲ್ಲ ಸೆಟ್ ಆಗಕ್ಕಂತ ನಾವು ಜೊತೆಗೆ ಇರ್ತೀವಿ. ಆದ್ರೂ ಕಮ್ಲಿ ಹೋಯ್ತಾ ಇದ್ದಾಳೆ ಅಂತ ನೆನ್ಸ್ಕೊಂಡ್ರೆ ಹೊಟ್ಟೆ ರೋಸಿ ಸಂಕಟ ಆಯ್ತದಲ್ಲ. ಚಚೆ ನಿಂಗಿ, ನೀನ್ ಸ್ವಾರ್ಥಿ ಆದ್ರೆ ಕಮ್ಲಿ ಅತ್ತೆ ಮನೆಗೆ ಹೋಗಕ್ ಆಗಕ್ಕಿಲ್ಲ. ಕಮ್ಲಿ ಅವ್ರ ಮನೆಗೆ ಹೋಗ್ಬೇಕು, ಅವಳು ಸಂದಾಗಿರ್ಬೇಕು, ಅಷ್ಟೇ ಸಾಕು. ಆದ್ರೂ ರಿಸಿ ಸರ್ ಏಟ್ ಗ್ರೇಟ್ ಅಲ್ಲ, ಮನೆಗೆ ಬಂದು ಮದ್ವೆ ಆಯ್ತೀನಿ ಅಂತ ಹೇಳಿ ಕರ್ಕೊಂಡು ಹೊಂಟೇ ಹೋಯ್ತವ್ರೆ. ತಿಟ್ವಾದ ಹೀರೋ ಅಂದ್ರೆ ರಿಸಿ ಸರೇಯ. ನಮ್ಗೆಲ್ಲ ಅಂತವ್ರ ಕನ್ಸಾಗೂ ಸಿಗಕ್ಕಿಲ್ಲ. ತಗೋ ಮೀನಾಕ್ಷಿ. ಪ್ಲಾಸ್ಟಿಕ್ ಹೂ ಕೊಡ್ತಿದ್ಯಲ್ಲೋ ಕೋಡಂಗಿ. ಒರಿಜಿನಲ್ ಹೂ ಕೊಟ್ರೆ ಬೇಗ ಬಾಡೋಗುತ್ತೆ, ಆದ್ರೆ ಇದು ಬಾಡೋಗಲ್ಲ, ನನ್ನ ಪ್ರೀತಿ ತರ. ತಗೋ, ಅಟ್ಲೀಸ್ಟ್ ಬಿಸಾಕಾದ್ರೂ ಹೂವನ್ನ ನನ್ನ ಕೈಯಿಂದ ಇಸ್ಕೊಂಡಲ್ಲ. ಹೋಗ್ಲಾ ಸುಮ್ಕೆ, ಇನ್ನೇಕ್ ನಾನು ನಿನ್ನ ನೆನ್ಸ್ಕೊಳಕ್ಕಿಲ್ಲ, ನೀನೇ ನನ್ನ ನೆನಪು ಮಾಡ್ಕೋಬೇಡ. ಮೀನಾಕ್ಷಿ, ಚೆನ್ನಾಗಿದೆ ಚೆನ್ನಾಗಿದೆ. ಏನು? ನಿನ್ನ ಕಂಠ ಎಷ್ಟು ಚೆನ್ನಾಗಾಡ್ತೀಯ. ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ನಿನ್ನ ತಡೆಯೋರು ಯಾರು ಇಲ್ಲ.
ಬೇರೆ ಯಾರೋ ಅಲ್ಲ ಅಜ್ಜಿ. ನನ್ ಮನ್ಸಿಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಅಂದ್ರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೆಂಗ್ ಹೋಗ್ಲಿ? ನಮ್ಗೇನಾದ್ರೂ ಆಗೋಗುತ್ತೆ ಅಂತ ಭಯನಾ? ಯೋಚನೆ ಮಾಡಬೇಡ ಕಮಲಿ, ನಮ್ಗೇನೂ ಆಗೋದಿಲ್ಲ. ಇಷ್ಟು ದಿನ ನನ್ನ ಮನಸ್ಸಿಗೆ ದೇಹಕ್ಕೆ ಶಕ್ತಿ ಇರಲಿಲ್ಲ. ಆಗಲ್ಲ ಅಂತ ಮಾತ್ರ ಹೇಳಬೇಡ. ಒಪ್ಕೋ ಕಮಲಿ. ಒಂದು ನಿಮಿಷ ಬಂದೆ. ಖಂಡಿತವಾಗ್ಲೂ ಆಗತ್ತೆ. ಯಾಕೋ ಎಲ್ಲ ಮುಗ್ದೋಯ್ತೈತೆ ಅನ್ನಿಸ್ತೈತೆ ಅಜ್ಜಿ. ಮುಗಿದೋಯ್ತಾ? ಎಂತ ಮಾತಾಡ್ತಿದ್ಯಾ? ಈಗಿನ್ನೂ ಶುರುವಾಗ್ತಿದೆ ಕಮಲಿ. ನನ್ನ ಮೊಮ್ಮಗಳು ನೀನು ಪಾಸಿಟಿವ್ ಆಗಿರ್ಬೇಕು. ಇಂಥ ಯೋಚನೆನೆಲ್ಲ ಮೊದಲು ದೂರ ಇಟ್ಬಿಡು. ನಿನಗೋಸ್ಕರ ಮುಂದೆ ತುಂಬಾ ಒಳ್ಳೆ ಜೀವನ ಕಾದಿದೆ. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಧೈರ್ಯವಾಗಿರು. ನನ್ನ ಜೊತೆಗೆ ಇದೆಯಾ ಅಂತ ಸ್ಯಾದ ಗಟ್ಟಿಯಾಗಿ ನಂಬೇನಿ. ನೀನೆ ನನ್ನ ಕೈ ಹಿಡಿದು ನಡೆಸ್ಬೇಕು ಕಣವ. ಯಾರಿಗೂ ತೊಂದರೆ ಆಗ್ಬಾರ್ದು ಕಣವ. ನೀನೆ ಕಾಪಾಡು. ಕಮಲಿ ಅವ್ರನ್ನ ತೀರಾ ಗೋಳು ಇಕ್ಕೋತಾ ಇದ್ದಾಳೆ. ನನಗದನ್ನ ನೋಡ್ಕೊಂಡಿರೋದಕ್ಕಾಗ್ಲಿಲ್ಲ. ಹಾಗಿದ್ರೆ ಅನಿಕಾಗ್ ಬುದ್ಧಿ ಹೇಳು. ಅದನ್ ಬಿಟ್ಟು ಮದ್ವೆ ಅಂತ ಯಾಕೆ ಅವಸರ ಪಡ್ತಿದ್ಯಾ? ಎಷ್ಟು ಸಲಿ ಅಂತ ಹೇಳ್ತೀಯಮ್ಮ, ಎಷ್ಟು ಸಲಿ ಅಂತ ಹೇಳ್ತೀಯ? ಎಕ್ಸಾಕ್ಟ್ಲಿ. ಹೇಳಿದ್ರೆ ಕೇಳೋ ಜನ್ಮ ಅಲ್ಲ ಅವಳ್ದು. ರಚನಾ, ನೀನ್ ಇದ್ರಲ್ಲೆಲ್ಲ ತಲೆ ಹಾಕ್ಬೇಡ. ಚಿಕ್ಕ ಹುಡುಗಿ ತರಾನೇ ಇರು. ಚಿಕ್ಕ ಹುಡುಗಿನ ನನಗ್ ಮದ್ವೆ ಮಾಡ್ಬೇಕು ಅಂತ ಗಂಡು ಹುಡುಕ್ತಾ ಇದ್ರಲ್ಲ, ಅವಾಗ ನಾನ್ ಚಿಕ್ಕ ಹುಡುಗಿ ಅಂತ ಅನ್ಸಿಲ್ವಾ ಅಮ್ಮ ನಿಮ್ಗೆ? ರಚನಾ, ನೀವು ಹ್ಞೂ ಅಂತ ಹೇಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಪ್ಲೀಸ್ ಮಾ. ಕೈ ಕಟ್ ಹಾಕಿದ್ಯಲ್ಲ, ಇನ್ನೇನ್ ಹೇಳಿ? ನನಗೂ ಒಪ್ಪಿದ್ದೆ. ಇಂತೂ ಮನೆಗೆ ಇನ್ನೊಂದು ರಾಕ್ಷಸಿನ ಕರ್ಕೊಂಡ್ ಬರ್ತಿದ್ಯಾ ಅಂತ ಆಯ್ತು. ಏಯ್, ಅದು ರಾಕ್ಷಸಿ ಅಲ್ಲ, ದೇವತೆ.
ಅಣ್ಣ ನನಗಂತೂ ಫುಲ್ಲು ಖುಷಿ. ಅಂತೂ ಇಂತೂ ನಿಮ್ಮ ಮದುವೆ ಮುಹೂರ್ತನ ನೀನೇ ಫಿಕ್ಸ್ ಮಾಡಿದ್ಯಲ್ಲ, ಕಂಪ್ನಿ ಲೈಫ್ ಸೆಟ್ಲ್ ಆಗ್ತಿದ್ಯಲ್ಲ, ಅದೇ ನಂಗೆ ಫುಲ್ ಖುಷಿಯಪ್ಪ. ಕಾಲೇಜಿಂದ ಕಾಲ್, ನೀನ್ ಹತ್ರ ಮಾತಾಡ್ಬೇಕು, ಇಲ್ಲೇ ಇದ್ರು ಎಲ್ಲ ಹೋಗ್ಬೇಡ. ಓಕೆ. ಮಾಡಿದ್ಮೇಲೆ ಸಿಗಾಕೊಂಬಾರ್ದು ಅಂತ ಬೇಡ್ಕೊಂಡಿದ್ದೀನಿ. ಆದ್ರೆ ಇದೇ ಫಸ್ಟ್ ಟೈಮ್ ಕಳ್ತನ ಮಾಡಿದ್ನ ವಾಪಸ್ ಇಡಕ್ ಬಂದು ಸಿಗಾಕೊಂಡಿರೋದು. ಅದಕ್ಕೆ ಒಳ್ಳೇದ್ ಮಾಡ್ಲೇಬಾರ್ದು. ಏನೇನೋ ಚೆನ್ನಾಗಿದೆ, ಎತ್ತಿಟ್ಕೊಂಡಿರೋಣ. ಎಸ್ಕೇಪ್ ಆದ್ರೆ ಹಂಗೆ ಬೇಕಾಗುತ್ತೆ. ಹೇಯ್, ಬಂದಾ? ನನ್ನ ಯಾರು ಅಂತ ಅನ್ಕೊಂಡ್ ಮಾತಾಡ್ತಾನೋ ಗೊತ್ತಿಲ್ಲ ಗುರುಬೆ. ಕೂತ್ಕೋ ಅಂತ ಬೇರೆ ಅಂತಿದ್ದಾನೆ. ಕೂತಿಲ್ಲ ಅಂದ್ರೆ ಹಿಂದೆ ತಿರುಗ್ಬಿಡ್ತಾನೆ. ಅಂಬಿ, ಸುಮ್ನೆ ಹೋಗಿ ಕೂತ್ಕೊಬಿಡು ಬಿಡು. ಏನ್ ಗೊತ್ತಾ ರಕ್ಷಾ, ನೀನ್ ಯಾವಾಗ್ಲೂ ಹೇಳ್ತಿರ್ತಿಯಲ್ಲ ಅನಿಕನ್ನ ನಂಬೇಡ ಅಂತ. ಅದು ಎಷ್ಟು ಸತ್ಯ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಕಮಲಿಯವ್ರು ಅಷ್ಟು ಕಷ್ಟಕ್ಕೂ ಅನಿಕನೇ ಕಾರಣ. ನನ್ನ ದೇವತೆ ಕಣ್ಣೀರ್ಗೆ ಇವತ್ತೇ ಫುಲ್ ಸ್ಟಾಪ್. ಇನ್ಯಾವತ್ತೂ ಅವರು ನಗ್ನಗ್ತಾ ಇರಬೇಕು. ಇರ್ತಾರೆ. ಹಾಗೆ ನಾನು ಅವ್ರನ್ನ ನೋಡ್ಕೋತೀನಿ. ಏ, ಯಾಕೆ ಏನು ಮಾತಾಡ್ತಿಲ್ಲ? ಏನು ಎಲ್ಲಿದ್ಯಾ? ಬರ್ತಿಲ್ವೋ ಏನೋ? ಅನಿಕಾ, ನೀನ್ ಅನ್ಕೊಂಡಂಗೇನು ಇಲ್ಲ. ನನ್ಗೂ ಸದ್ಯಕ್ಕೆ ಈ ಮದ್ವೆನಾಗೆ ಇಷ್ಟ ಇಲ್ಲ. ರಿಸಿ ಸರ್ಗೆ ನಾನು ಏನು ಹೇಳಲಿಲ್ಲ. ನಿಂಗಿ ಮತ್ತೆ ಸಬ್ಬು ನನ್ ಹಾಕಿರೋ ಕಾಳಜಿಯಿಂದ ಅವ್ರ ತವ ಎಲ್ಲ ಈಸೇನು ಹೇಳ್ಬಿಟ್ಟವ್ರೆ. ಅದನ್ನ ನೀನ್ ನೋಡ್ಕೊಂಡು ಸುಮ್ನಿದ್ದ? ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೆ ಕಿಲ್ಲಾಡಿ. ನನ್ನ ಅಲ್ಲಿರ ಕೇಳಿ ನೀನ್ ಇಲ್ಲಿಗೆ ಬಂದಿದ್ಯಾ? ನೀನ್ ಈಗ ಏನು? ಅಲ್ಲ, ಈಗ ತಾನೇ ಹೂ ಅಂತಿದ್ದಲ್ಲ. ಹೂ ಅಂತಿದ್ನಾ? ಏನಾಗಿದೆ ನಿಂಗೆ? ಯಾರನ್ನ ಹುಡುಕ್ತಿದ್ಯಾ? ನಿನ್ನೆ. ಏನೋ ಆಗಿದೆ ನಿನ್ಗೆ?
ಹೇ ಇಷ್ಟೊತ್ತು ನಿನ್ ಜೊತೆನೆ ಮಾತಾಡ್ತಿದ್ದೆ ರಚನಾ. ಓ ಅರ್ಥ ಆಯ್ತು. ಮದ್ವೆ ಆಗೋ ಸಂಭ್ರಮದಲ್ಲಿ ನಮ್ ಮದುಮಗ ಮೆಂಟ್ಲಾಗೋಗಿದ್ದಾನೆ. ಹೇ ಇಲ್ಲ ಕಣೆ, ಸೀರಿಯಸ್ ಆಗಿ ಹೇಳ್ತೀನಿ ನಾನು. ವೈ ಸೋ ಸೀರಿಯಸ್ ಬ್ರೋ, ಕಾಮ್ ಡೌನ್. ಈಗ ನಿನ್ ಮನ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು. ಗೊತ್ತಿದ್ರೆ ಸುಮ್ಮನೆ ಇದ್ಬಿಡಿ, ಏನು ಹೇಳ್ಬಿಡಿ. ಈಗ ನಾನು ಏನೇ ಹೇಳಿದ್ರು ಹೇಳದೆ ಹೋದ್ರು ಏನ್ ನಡಿಬೇಕು ಅಂತಿದ್ಯೋ ಅದು ನಡೆದೇ ನಡೆಯುತ್ತೆ. ಸುಮ್ಮನೆ ಏನೇನೋ ಯೋಚನೆ ಮಾಡೋ ಬದಲು ನಡಿಬೇಕಾಗಿರೋದಕ್ಕೆ ಮನ್ಸಾರೆ ತಯಾರಾಗೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಪ್ಲೀಸ್, ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ನೀವೇನು ಹೇಳ್ದೆ ಸುಮ್ಮನೆ ಇದ್ಬಿಡಿ. ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು. ಕಳ್ರು ಕತ್ಕೊಂಡು ಹೋಗಿದ್ರಲ್ಲ, ನಿನಗೆ ಹೇಗ್ ಸಿಕ್ತು? ಅರೆ ಅಮ್ಮ, ಕಳ್ರು ಕದ್ದಿದ್ದಲ್ಲ, ನಮ್ಮನೆ ಕಳ್ಳಿನೇ ಕದ್ದಿ ಅವ್ಳ ರೂಮಲ್ಲಿ ಇಟ್ಕೊಂಡಿದ್ದು. ಅಣ್ಣ ನೀನೇ ನೋಡ್ದೆ ತಾನೆ, ನನ್ ರೂಮಲ್ಲಿ ಟೇಬಲ್ ಮೇಲೆ ಇತ್ತು ಅದು. ನೋನು, ಇದು ನನ್ನ ಬ್ಯಾಗಲ್ಲಿತ್ತು. ಇದು ಮನೇಲಿ ಬರೋಕ್ ಹೇಗ್ ಸಾಧ್ಯ? ರಚನಾ, ಎಲ್ಲಿತ್ತು ತೋರ್ಸು. ತಾರಾ, ಎಲ್ಲಿತ್ತೋ ಏನೋ ಒಟ್ಟು ಸಿಕ್ತಲ್ಲ, ಖುಷಿ ಪಡು. ಹೇಗ್ ಬಿಡಕ್ಕಾಗತ್ತೆ ರಮೇಶ್? ಇದನ್ನ ಕಳ್ರೆ ತಂದು ವಾಪಸ್ ಇಟ್ಟಿರ್ಬೇಕು. ರಚನಾ, ಎಲ್ಲಿತ್ತು ತೋರ್ಸು ಬಾ. ಎಕ್ಸಾಕ್ಟ್ಲಿ. ಏನಕ್ಕ ಜಾಣೆ ಆಗ್ಬಿಟ್ಟಿದ್ಯಾ ನೀನು? ಟಿಕ್ 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 ಬರುತ್ತಿದ್ದ ಕಾಲ. ಬಸ್ ವಾಚ್ ಸೂಪರ್ ಕಣೋ, HMT. ಡೈರಿ ಸಿಕ್ತಲ್ಲ, ಖುಷಿಯಾಗಿರಿ. ಇಲ್ಲ ರಿಷಿ, ಇದು ಹೇಗ್ ಸಾಧ್ಯ? ಕಳ್ದು ಹೋಗಿ ಡೈರಿ ವಾಪಸ್ ಸಿಕ್ಕಿದೆ ಅಂದ್ರೆ ಐ ಕಾಂಟ್ ಬಿಲೀವ್ ದಿಸ್. ಅಥವಾ ಡೈರಿ ನೀವು ಬ್ಯಾಗಲ್ಲಿ ಇಟ್ಟಿರ್ಲಿಲ್ಲ ಅನ್ಸುತ್ತೆ, ಅವತ್ತಿಂದ ಇಲ್ಲೇ ಇತ್ತೋ ಏನೋ. ನಾನೇನ್ ದಡ್ಡಿನ? ನನಗೆ ಕ್ಲಿಯರ್ ಆಗಿ ನೆನಪಿದೆ. ಹಾಗೊಂದ್ ವೇಳೆ ಇದ್ರು ಅದನ್ನ ಯಾಕೆ ತಂದು ನಾನು ಇಲ್ಲಿಟ್ಟಿರ್ತೀನಿ? ಅದೇನ್ ಮೂಟೆ ಕಟ್ಟಿಟ್ಟಿದ್ಯಾ? ಇಲ್ವಲ್ಲ, ನಾನ್ ಕಟ್ಟಿಲ್ಲ. ಮತ್ತದೇನದು? ಹೋಗ್ ನೋಡು. ತಮ್ಮರಾಯಿ ಬಂದ ಜನುಮ ಜನುಮಗಳ ಅನುಬಂಧ. ಅಂಬೇಣ್ಣ, ಹೆಂಗಿದೆ ನನ್ ಕೈಲಿ ವಾಚ್? ಸಖತ್ತಾಗಿಲ್ವಾ? ಲೇ HMT, ಸೂಪರ್ ಆಗಿದೆ ಕಣೋ ವಾಚ್. ನೀನ್ ಹೇಳು, ಇದು ನಿನ್ಗೆ ಜಾಸ್ತಿ ಆಗ್ಲಿಲ್ವಾ? ಇದೇನಾದ್ರೂ ಅಜ್ಜಿ ನೋಡ್ಬಿಟ್ರೆ ಕಾಳಿ ರೂಪ ತಾಳ್ಬಿಡ್ತದೆ. ಬಿಚ್ ಒಳಗಡೆ ಇಟ್ಕೋ. ಬಂತು ನೋಡು ಕಾಳಿ. ನೀವಿಬ್ರು ಇನ್ನ ಹೋಗಿಲ್ವಾ? ಇಲ್ಲೇ ನಿಂತ್ಕೊಂಡು ಅಲ್ಟೆ ಹೊಡಿತಾ ಇದ್ದೀರಾ? ಅಲ್ಲ, ಹಿಂಗಾದ್ರೆ ನಮ್ ಬಿಸ್ನೆಸ್ ಕತೆ ಏನು ಅಂತೀನಿ. ಅಂಬೆ, ಇವನ್ ಯಾಕೆ ಒಳ್ಳೆ ಕರೆಂಟ್ ಓಡ್ ಕೋಟಿ ತರ ಆಡ್ತಾವನೆ? ನೀವಿಬ್ರು ಸೇರ್ಕೊಂಡು ಏನಾದ್ರೂ ಗೋಲ್ಮಾಲ್ ಮಾಡಿದ್ದೀರಾ ಅಂತ? ಇಲ್ಲ ಅಜ್ಜಿ, ಇಲ್ವಾ? ಮತ್ತ್ಯಾಕೆ ಖುಷಿ? ಅಜ್ಜಿ ನಿನ್ಗೆ ಯಾಕದೆಲ್ಲ? ಇವತ್ ಬಿಸ್ನೆಸ್ ಸಖತ್ತಾಗ್ ಆಗ್ಬೇಕಾ ಬೇಡ್ವಾ? ಆಗ್ಬೇಕಪ್ಪ. ಮತ್ ಸುಮ್ನೆ ಇರು. ಲೇ HMT, ಬಾರ ಅಜ್ಜಿ ಆಶೀರ್ವಾದ ತಗೊಂಡು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರೋಣ. ತಗೋ ಆಶೀರ್ವಾದ. ಜೈವಾಗ್ಲಿ, ಜೈವಾಗ್ಲಿ. ಸರಿ ಅಜ್ಜಿ, ಬರ್ತೇನೆ. ಅಣ್ಣ ಬರ್ತೀನಿ. ನಮ್ಮ ಅಂಬಿ ಇವತ್ತು ಖುಷಿಯಾಗಿ ಹೋಗ್ತಾಳೆ ಅಂದ್ರೆ ನನ್ ಖಜಾನೆ ತುಂಬುತ್ತೆ. ಆಶೀರ್ವಾದ ಮಾಡು. ನೀನೇನಂತಾರೆ ಹೇಳು? ಕೊಳ್ಳ ಕೃಷ್ಣ ಆಡ್ತಾರೆ. ಇಲ್ಲಿ ನೀನು ಏನಿದು? ಇವಯ್ಯ ಯಾರು? ಇರ್ಲಿ ಇರ್ಲಿ, ಯಾವ್ದೋ ಒಂದು. ಇನ್ನೇನು ಹಿಂಗೇನು ಹೊಟ್ಟೆ ಬಿಟ್ಕೊಂಡವ್ನೆ? ಅಲ್ಲ,
ನಾನು ಆ ಕಾಡಿ ಕೇಳ್ದಾಗ್ಲೇ ಈ ಮುಂಡವ್ ಬಂದು ಅಕ್ಕ ಇಸ್ಕೊಂತಾವಲ್ಲ, ಒಂದು ಡೀಲ್ ನೆಮ್ಮದಿಯಾಗಿ ಮಾಡಕ್ ಬಿಡ್ತಾವ. ಬರ್ಲಿ ಇವತ್ತು. ಏನಕ್ಕ ಇದು? ಲೈ ಅಜ್ಜಿ ತುಂಬಾನೇ ಗರಂ ಆಗಿರಂಗಿದ್ದಾಳೆ, ಏನು ಮಾತಾಡ್ಬೇಡ, ಸೈಲೆನ್ಸರ್ ಫಿಟ್ ಮಾಡ್ಕೊಂಡು ನಾನು ನೋಡ್ಕೋತೀನಿ. ಬಾ. ಅಯ್ಯೋ, ಆರ್ತಿ ತಟ್ಟೆನೆ ರೆಡಿ ಮಾಡ್ಕೊಂಡಿಲ್ವಲ್ಲ. ಅಜ್ಜಿ ಏಯ್, ನೀನ್ ಮಾತಾಡ್ಬೇಡ, ಸುಮ್ನಿರು. ನಾನು ಹೋಗಿ ಮನೆಗೆ ಹೋಗ್ಬೇಕು ಅಂತ ನಿಮ್ಮಿಬ್ರಲ್ಲಿ ಐಡಿಯಾ ಕೊಟ್ಟೋದು ಯಾರು? ಏ ಚಂಟಿ, ನೀನೇ ತಾನೆ? ಅಜ್ಜಿ ಸುಮ್ನೆ ಕೂಗಾಡ್ಬೇಡ, ಅಲ್ಲಿಗೆ ಹೋಗ್ ಸ್ಕೆಚ್ ಹಾಕಿದ್ ನಾವು, ಹೋಗಿದ್ ನೀನಾ? ನಮ್ ಪ್ಲಾನ್ ನ ಲಪ್ಟಾಯಿಸಿದ್ದು ಅಲ್ದೆ ನಮ್ ಮೇಲೆ ಎಗರಾಡ್ತೀಯಾ? ಇದೊಂದು ಇಂಗ್ಲಿಷ್ ಪದ ಇಟ್ಕೊಂಡು ನನ್ನ ಕೂಲ್ ಮಾಡ್ತಾನೇ ಇರು ನೀನು. ಋಷಿ, ಎಲ್ರೂ ಒಪ್ಸೋವರೆಗೂ ಏನೂ ಅನ್ಸಿರ್ಲಿಲ್ಲ. ಆದ್ರೆ ಈಗ ಇದೇ ಡಬ್ 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 ಅಂತ ಹೊಡ್ಕೋತಿದ್ಯಲ್ವ. ಕಮ್ಲಿ ಅವ್ರಿಗೆ ಮದ್ವೆ ಅಂತ ಹೇಳಿದ ತಕ್ಷಣ ಅಮ್ಮನ ಥರನೇ ಶಾಕ್ ಆದ್ರು. ಕಮ್ಲಿ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಟ್ರಸ್ಟ್ ಮೀ, ವಿ ಕ್ಯಾನ್ ಲೀವ್ ಹ್ಯಾಪಿಲಿ. ನಾವಿಬ್ರು ಖುಷಿಯಾಗಿ ಬದುಕ್ಬೋದು. ಅನೇಕನ್ನ ಯಾವ ವಿಷಯದಾಗಾದ್ರೂ ಸಮಾಧಾನ ಮಾಡ್ಬೋದು, ಆದ್ರೆ ವಿಚಾರಿಸಿದಾಗೆ ಅವಳು ತುಂಬಾನೇ ಅರ್ಥ ಮಾಡ್ತಾಳೆ. ನಾನು ವಿಚಾರಿಸಿದ ಮದ್ವೆ ಆದ್ರೆ ಖಂಡಿತವಾಗ್ಲೂ ಅನೇಕ ಯೋಚನೆ ಮಾಡ್ತಾಳೆ. ಇಷ್ಟು ದಿನ ನೋಡ್ತಾ ಇದ್ದಿದ್ದು ಆಂಗಲೇ ಬದಲಾಗ್ತಿದೆ ಅನ್ಸ್ತಾ ಇದೆ ರಚನಾ. ನಂಗೆ ಯಾಕೋ ಕಮ್ಮಿ ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಈ ಬೆಡ್ ಸಾಲತ್ತಾ? ನಾನು ಮಲ್ಕೊಂಡ್ರೆ ಎರ್ರ ಬೇರೆ ಉರುಳಾಡ್ತೀನಿ. ಇನ್ನು ಕಮ್ಲಿ ಅವ್ರಿಗೆ ಸಾಲತ್ತೋ ಇಲ್ವೋ? ರೂಮಲ್ಲಿ ಸಿಕ್ಕಾಪಟ್ಟೆ ಸ್ಮೆಲ್ ಇತ್ತು. ಗಂಟೆಗೆ ಒಂದ್ಸಲಿ ರೂಮ್ ಫ್ರೆಶ್ನರ್ ಹೊಡಿಲೇಬೇಕು. ಕಮ್ಲಿ ಅವ್ರು ಓದ್ಕೊಳ್ಳೋದಕ್ಕೆ ಹೊರಗಿನ ಸೌಂಡ್ ಡಿಸ್ಟರ್ಬ್ ಮಾಡಿದ್ರು ಮಾಡುತ್ತೆ. ವಿಂಡೋಸ್ಗೆಲ್ಲ ಸೌಂಡ್ ಪ್ರೂಫ್ ಮಾಡಿಸ್ಬಿಡ್ಬೇಕು. ಆಮೇಲೆ ಒಂದು ಮಾಪ್ ತಂದು ಇಟ್ಕೊಂಡ್ಬಿಡ್ತೀನಿ ಪ್ರತಿದಿನ ಒರೆಸಿ ಕ್ಲೀನ್ ಮಾಡೋದಕ್ಕೆ. ಏನು ಇಬ್ರು ಸೇರಿ ಮೆಜಾರಿಟಿ ಇದ್ದೀರಾ ಅಂತ ಓರಾಗಿ ಆಕ್ಟ್ ಮಾಡ್ತಾ ಇದ್ದೀರಾ? ನಾನ್ ಮೊಮ್ಮಗ ಬರ್ಲಿ, ನಿಮ್ಮಿಬ್ರಿಗೂ ಬೆಂಡ್ ಎತ್ತಿಸ್ತೀನಿ, ನೋಡ್ತಾ ಇರು. ಏನಂತ ನೀನು ಒಳ್ಳೆ ನಾನೇ ವಿಲನ್ ಅನ್ನೋಂಗ್ ಮಾತಾಡ್ತಿದ್ಯಾ? ಅಲ್ಲ, ನನ್ ಪರ್ಮಿಷನ್ ಇಲ್ದೆ ನೀವ್ ಯಾಕೆಲ್ಲ ತಲೆ ಮೇಲೆ ಹಾಕೋತಿದ್ದೀರಾ ಅಂತ ಕೇಳ್ದೆ. ತಪ್ಪಾ? ಎಲ್ಲ ಹೋಗೋದಕ್ಕೂ ನಿನ್ ಪರ್ಮಿಷನ್ ಕೇಳ್ಬಿಡ್ತ. ಬೆಳ್ಳಿ ತರ ಐತೆ, ಮುಂಡಾಯಿಸ್ಬಿಡಣ. ನನ್ ಮಗನೇ ನನ್ ಮಗನೇ ಬೇರೆ ಮನೆಗೆ ಒಕ್ಕದ್ಯ ಅಂದ್ರೆ ನಾನು ಬೈರು ಸುರಿಸಿ ತಂದಿವನ್ನ ಕದೀತಾ ಇದೀಯಾ? ಎಷ್ಟು ಧೈರ್ಯ ನಿನ್ಗೆ? ಕೊಡಕ ಇಲ್ಲಿ ವಯಸ್ಸಾಗಿರೋ ಹುಡುಗ, ನಾನ್ ಬುಸ್ ಕೊಡ್ತಾ ಇದ್ದೀನಿ ನೋಡಲ್ಲಿ. ಏನ್ ಸ್ಟ್ರಾಂಗ್ ಆಗಿ ಗುಂಡ್ಕಲ್ ತರ ನಿಂತಿಲ್ವ ಅಲ್ಲಿ? ಬಿಡ್ತು ಅಣ್ಣ, ನಂಗ್ ದೃಷ್ಟಿಗಿಷ್ಟು ಆಗ್ಬಿಟ್ಟಾಯ್ತು. ಅಜಯ್, ನೀನ್ ಜಾಸ್ತಿ ಟೆನ್ಷನ್ ತಗೋಬೇಡ, ನಿನ್ ಬ್ಯೂಟಿ ಹಾಳಾಗೋಗುತ್ತೆ. ಮಳ್ಳಿ ಬರೀ ಕೈಲಿ ಬಂದು ನನ್ ರೇಗಿಸ್ತಾ ಇದ್ದೀರಾ? ನಿಮ್ಮನ್ ಕೂಸಿ 3 ಹೊತ್ತು ಊಟ ಹಾಕ್ತಿದ್ದೀನಲ್ಲ, ನನ್ನ ಬರೀಕೆ ನಾ ತಲೆ
ಅಲ್ಲಿರ್ಲಿ. ನೀನಿದ್ದಕ್ಕೆ ಒಂದ್ ಚೈನು, ಅದೇ ನನ್ನ ಮೊಮ್ಮಗಳು ಹೋಗಿದ್ರೆ ಬೇಜಾನ್ ಚೈನ್ ತಪ್ತಿದ್ಲು ಅಲ್ವೇನೆ ಬಂಗಾರ? ಬೇಜಾನ್ ತರ್ತಾ ಇದ್ಲು ಅಲ್ವೇನೆ? ಅಜ್ಜಿ ಮಾತಾಗ ನಕ್ಕಂಗ್ ಕುಂತಿರ್ ಜೋ ಇಲ್ಲ ನಮ್ ಡ್ಯೂಟಿಗೆ. ಓಕೆ ಓಕೆ ಅಜಯ್, ನಮ್ ಡ್ಯೂಟಿಗೆ ಟೈಮ್ ಆಯ್ತು, ನಾವಿನ್ನೋಯ್ತೇವಿ. ಸರ ಜೋಪಾನ ನಡ್ಕತಿತ್ತು. ಬಾಯ್ ಬಾಯ್. ಏನ್ ಕಮ್ಮಿ ಇಲ್ಲ. ಅಂತೂ ಇಷ್ಟು ನನ್ನ ಮೊಮ್ಮಗಳು ನನ್ನ ಹೆಸರನ್ನ ಉಳಿಸ್ತಾಳೆ. ಗೋಲ್ಡ್ ಬಂಗಾರ. ಮಗ ಸರಿ ಇಲ್ಲ, ಕದ್ಕಿದ್ಬಿಟ್ಟ. ನನಗೆ ಯಾವುದೇ ಸಹಾಯ ಬೇಕಾಗಿಲ್ಲ. ನನ್ನ ಬಿಡು. ಇದು ಕಮಲಿ ಅವ್ರಿಗೆ, ಇದು ನನಗೆ. ಹೆಂಗೆ ಆರಂಭದಲ್ಲಿ ಜಾಗ ಮಾಡ್ಕೊಡೋದು ಓಕೆ, ಆದ್ರೆ ನಿಮ್ಮಿಬ್ರು ಬಟ್ಟೆ ಮಿಕ್ಸ್ ಆಗ್ದಿದಂಗೆ ನೋಡ್ಕೋಬೇಕು. ಅದೇನು ತೊಂದರೆ ಇಲ್ಲ ಬಿಡಿ. ತೊಂದ್ರೆ ನಿನ್ಗಲ್ಲಪ್ಪ, ಕಮ್ಲಿಗೆ. ನೀನೇನ್ ಆರಾಮಾಗಿ ಒಂದ್ ಬಟ್ಟೆ ಬಿಚ್ಚಾಕ್ತಿ, ಇನ್ನೊಂದು ಹಾಕೋತೀಯ. ಪಾಪ ಅವಳದ್ನೆಲ್ಲ ಮಡ್ಚಿ ಎತ್ತಿಡ್ಬೇಕಲ್ವಾ? ನಾನು ಹೆಲ್ಪ್ ಮಾಡ್ತೀನಿ. ಓಹೋ, ಮಾಡ್ತೀಯ. ನಿನ್ ಹತ್ರ ಎಷ್ಟ್ ಜೊತೆ ಬಟ್ಟೆ ಇದೆ ಹೇಳು ನೋಡೋಣ. 5, 10. One, two, three, four, five. ನೋಡಪ್ಪ, ಇದೇ ಗೊತ್ತಿಲ್ಲ, ಇನ್ನೇನ್ ಹೆಲ್ಪ್ ಮಾಡ್ತೀಯ ನೀನು? ಹೌದು, ಕಮ್ಲಿ ಎಷ್ಟೊತ್ತಿಗೆ ಮಲ್ಲಿಗೆ ಹೇಳ್ತಾಳೆ ಅಂತ ಗೊತ್ತಾ? ಅದು ಅವ್ರು ನಾನು ಕಾಲ್ ಮಾಡಿದಾಗೆಲ್ಲ ರಿಸೀವ್ ಮಾಡ್ತಾರೆ. ಅಂದ್ರೆ ನಾನ್ ಮಲ್ಗೋ ಟೈಮ್ಗೆ ಅವರು ಮಲಗ್ತಾರೆ ಅನ್ಸುತ್ತೆ. ಎಲ್ಲದಕ್ಕೂ ಕನ್ಫ್ಯೂಷನ್ ಅಲ್ಲೇ ಆನ್ಸರ್ ಮಾಡ್ತಿದ್ಯಾ, ಅದ್ ಏನ್ ಮಾಡ್ತೀಯೋ ಏನೋ. ಆಡ್ಕೊಂಡಿದ್ ಸಾಕು, ಅರ್ಥ ಆಯ್ತಾ? ಮದುವೆ ಆದ್ಮೇಲೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನನಗೂ ಗೊತ್ತಿದೆ. ನಾನೇನು ಅಷ್ಟೊಂದು ದಡ್ಡ ಅಲ್ಲ. ಅಷ್ಟಿವೆ ಅವನ ಬಗ್ಗೆ. ಪ್ರತಿದಿನ ತಾಯಿಯಾಗಿ ನನಗೆ ಹೊಸತನ ತುಂಬುವನು ಅವನೇ. ಒಂದಿಷ್ಟು ತುಂಟತನ, ಸ್ವಲ್ಪ ಸೋಂಬೇರಿ, ಸಿಕ್ಕಾಪಟ್ಟೆ ಬುದ್ಧಿವಂತಿಕೆ, ಸ್ವಲ್ಪ ಹಠ, ವಯಸ್ಸಿಗೆ ಮೀರಿದ ಮೆಚ್ಯೂರಿಟಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಅಂದರೆ ಪ್ರಾಣ. ಕೆಲವೊಂದ್ಸಲ ನನಗನ್ಸಿದೆ, ಋಷಿ ಪ್ರೀತಿನ ಇಷ್ಟೊಂದು ಗಳಿಸೋದಕ್ಕೆ ನಾನು ಏನು ಮಾಡ್ದೆ. ನನ್ನ ಮನೆಗೆ ಬರೋ ಸೊಸೆ ಯಾರು ಅಂತ ನಿರ್ಧಾರ ಮಾಡೋ ಹಕ್ಕನ್ನು ಕೊಟ್ಟಿದ್ದಾನೆ. ನಾನು ಯಾವುದೇ ಹುಡುಗಿನ ನೋಡಿ ಋಷಿಗೆ ಇವಳನ್ನ ಮದುವೆ ಆಗು ಅಂದ್ರೆ ಅವನು ಖಂಡಿತ ಒಪ್ಕೋತಾನೆ. ಅದ್ರಲ್ಲಿ ಬರ್ತಿರೋದೆಲ್ಲ ನಿಜ. ಕೊನೆ ವಾಕ್ಯ ಒಂದ್ಬಿಟ್ಟು ನನಗೆ ಯಾರನ್ನ ಕಂಡ್ರೆ ಆಗಲ್ವೋ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಕೂತಿದ್ದಾನೆ. ಅಲ್ಲಿಗೆ ನಾನು ಅವನ ಬಗ್ಗೆ ಬರ್ತಿದ್ದೆಲ್ಲ ಸುಳ್ಳು ಅಂತ ಇದ್ದಲ್ಲ ರಮೇಶ್.
ಏನು ಹೇಳೋದು ಈ ಹುಡುಗಿಗೆ? ಏನಾನ ಹೇಳಕ್ ಬಂದ್ರೆ ನನಗೆ ಬೈಟ್ಬಿಟ್ಟು ಹೋಗ್ತಾಳಲ್ಲ. ಅಲ್ಲ, ಇಂಥ ಅದೃಷ್ಟ ಎಲ್ರ ಮನೆ ಬಾಗ್ಲು ಬಡಿಯಕ್ಕಿಲ್ಲ ಅನ್ನೋದು ಗೊತ್ತಿಲ್ಲ ಈ ಕಮ್ಲಿಗೆ. ರಿಷಿ ಸಾರೇ ಮನೆಗೆ ಬಂದು ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತವ್ರೆ, ಅವ್ರ ತಾ ಹೋಗಕ್ಕಿಲ್ಲ ಅಂತಾಳಲ್ಲ. ಛ, ಇವಳಿಗೆ ಏನು ಹೇಳಕ್ ಆಗಕ್ಕಿಲ್ಲ. ಅದೇ ನನ್ಗೇನಾನ ನಮ್ಮ ಹುಡ್ಗ ಬಂದು ಬಾ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಏನಾನ ಹೇಳಿದಿದ್ರೆ ಹಕ್ಕಿ ತರ ಹಾರ್ ಹೋಗ್ಬಿಡ್ತಾ ಇದ್ದೆ. ಆಹಾ, ಇದ್ರಲ್ಲಿ ಮಾತ್ರ ಎಂತ ಹೊಂದಾಣಿಕೆ ನೋಡಿ. ನಾವಾ ಅಂತ ಇಷ್ಟಾಗ್ಲ ಬಾಯ್ ತೆಗಿತೀರಾ? ನೀವಿಲ್ದೆ ಇನ್ಯಾರು? ಈಗಾಗ್ಲೇ ರಿಷಿಗೂ ನನ್ಗೂ ಮದ್ವೆ ಮಾಡಿ ಮುಗಿಸಿದಿದ್ರೆ ನಾನು ಈ ಸ್ಥಿತಿಯಲ್ಲೇ ಇರ್ತಿರ್ಲಿಲ್ಲ ಅಮ್ಮಮ್ಮ. ಹ್ಯಾಪಿಯಾಗಿ ರಿಷಿ ಜೊತೆ ಹನಿಮೂನ್ ಅಲ್ಲಿ ಇರ್ತಿದ್ದೆ. ಅಯ್ಯೋ ಕೊರೋನಾ ಬೇಬಿ, ಹಾ ಅದಿವಾಗ ಮುಖ್ಯನಾ? ಅದನ್ನು ನನಗಿಷ್ಟ ಬಂದಾಗೆ ಇಮ್ಯಾಜಿನ್ ಮಾಡಕ್ಕೂ ಬಿಡಲ್ಲ ನೀವು. ಎಲ್ಲದಕ್ಕೂ ಅಡ್ಡಿ, ಎಲ್ಲ ನಿಮ್ಮಿಂದಾನೆ. ಬೇಬಿ ಬೇಬಿ, ಪೂಜೆ ಮುಗಿದ್ಮೇಲೆ ಕರ್ಪೂರ ತೋರ್ಸಕ್ ಬರ್ಬೇಡಿ ಅಮ್ಮಮ್ಮ ನೀವು. ಐ ಆಮ್ ಟೈರ್ಡ್ ಆಫ್ ದಿಸ್ ಬುಲ್ಶಿಟ್. ಒಂದನ್ ಮಾತ್ರ ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ ಆ ರಿಷಿ ಮತ್ತೆ ಕಮಲಿ ಮದ್ವೆ ಏನಾದ್ರೂ ಆಯ್ತು ಅಂದ್ರೆ ನಾನ್ ಮಾತ್ರ ಸುಮ್ನಿರಲ್ಲ, ನಿಮ್ಮನ್ನು ಬಿಡಲ್ಲ. ನೋಟ್ ಇಟ್. ಅಯ್ಯೋ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತಾರಲ್ಲ, ಇದಕ್ಕೆ ಎಕ್ಸಾಂಪಲ್ ನಿನ್ನ ಮಗಳೇ ತಾಯಿ ಪುಣ್ಯಾತ್ಕೀರ್ತಿ. ಎಲ್ಲ ತರ ಅನ್ಪೂರ್ಣಮ್ಮ ಅವರೇ, ಮನೆ ಹಿರಿಯರು ನೀವು ಹೇಳಿದ್ರೆ ಖಂಡಿತ ಎಲ್ರೂ ಬರ್ತಾರೆ. ಹಲೋ ಅಮ್ಮ, ನಾನು ರಮೇಶ್ ಮಾತಾಡೋದು. ನಮಸ್ತೆ ರಮೇಶ್. ಅಮ್ಮ, ನೀವು ಯಾವುದೇ ಕಾರಣ ಕೊಡೋ ಹಾಗಿಲ್ಲ, ನೀವು ಬರಲೇಬೇಕು. ಇದು ನಮ್ಮನೆ ಹಬ್ಬ, ಐ ಮೀನ್ ನಮ್ಮ ಎರಡು ಮನೆ ಹಬ್ಬ. ನೀವು ಬರಲೇಬೇಕಮ್ಮ. ಸರಿ ರಮೇಶ್. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಹಾಗೆ ಕಮ್ಲಿಗೆ ಕೊಡ್ತೀರಾ? ಅವಳನ್ನು ಕರಿಬೇಕು. ಕೊಟ್ಟೆ, ಇಲ್ಲೇ ಇದೆ, ತಗೊಮ್ಮ.